ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾವು ಚರ್ಚೆ ಮಾಡೋದು ಒಂದು ದೊಡ್ಡ ಅಂತಾರಾಷ್ಟ್ರೀಯ ವಿಷಯದ ಬಗ್ಗೆ. ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸುತ್ತದೆಯಾ? ಈ ನಿರ್ಧಾರದ ಹಿಂದೆ ಇರುವ ರಾಜಕೀಯ ಮತ್ತು ಆರ್ಥಿಕ ಹಾಗೂ ಸಾಮಾನ್ಯ ಜನರ ಜೀವನದ ಮೇಲೆ ಬರುವ ಪರಿಣಾಮಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಭಾರತವು ವಿಶ್ವದಲ್ಲಿ ತೈಲವನ್ನು ಹೆಚ್ಚು ಬಳಸುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ದೇಶದ ತೈಲದ ಬೇಡಿಕೆಯು 85% ಆಮದು ಮತ್ತು ರಫ್ತುಗಳ ಮೇಲೆ ಅವಲಂಬಿತವಾಗಿದೆ. ಇದರಲ್ಲಿ ದೊಡ್ಡ ಭಾಗವನ್ನು ಭಾರತವು ರಷ್ಯಾದಿಂದಲೇ ಖರೀದಿಸುತ್ತಿದೆ. ವೀಕ್ಷಕರೇ, 2022ರಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಶುರುವಾದ ಮೇಲೆ ಪಶ್ಚಿಮ ರಾಷ್ಟ್ರಗಳು ಮತ್ತು ರಷ್ಯಾ ಮೇಲೆ ನಿರ್ಬಂಧ ಹೇರಿದ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಭಾರತವು ತನ್ನ ಆರ್ಥಿಕ ಹಿತಾಸಕ್ತಿಗಾಗಿ ಕಡಿಮೆ ದರದಲ್ಲಿಯೇ ರಷ್ಯಾದಿಂದ ತೈಲ ಖರೀದಿಯನ್ನು ಮುಂದುವರಿಸಿತು. ಇದರ ಪರಿಣಾಮವಾಗಿ ರಷ್ಯಾ ಭಾರತದ ವಾಣಿಜ್ಯ ಸಂಬಂಧ ಮತ್ತಷ್ಟು ಬಲವಾಯಿತು. ವೀಕ್ಷಕರೇ, ಅಮೆರಿಕ ಮತ್ತು ಯುರೋಪ್ ದೇಶಗಳು ಇದರಿಂದ ಸಂತುಷ್ಟವಾಗಿಲ್ಲ. ಅಮೆರಿಕ ಮತ್ತು ಯುರೋಪ್ ದೇಶಗಳು ಭಾರತವನ್ನು ಎಚ್ಚರಿಸಿದರು, ರಷ್ಯಾದಿಂದ ತೈಲ ಖರೀದಿಸಬೇಡಿ, ಇಲ್ಲವಾದರೆ ದೈತ್ಯ ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾಗಬಹುದು. ಈ ಒತ್ತಡದಿಂದಾಗಿ ಭಾರತವು ಈಗ ಗಂಭೀರ ತೀರ್ಮಾನ ಕೈಗೊಳ್ಳುವ ಪರಿಸ್ಥಿತಿ ಬಂದಿದೆ. ವೀಕ್ಷಕರೇ, ಒಂದು ಕ್ಷಣ ಕಲ್ಪನೆ ಮಾಡಿ, ಭಾರತವು ನಾಳೆಯಿಂದಲೇ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಿದರೆ ಏನಾಗಬಹುದು? ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಿದರೆ ತೈಲದ ಬೆಲೆ ತಕ್ಷಣ ಏರಿಕೆ ಕಾಣುವ ಸಂಭವವಿದೆ ಮತ್ತು ಸಾರಿಗೆ, ಪೆಟ್ರೋಲ್, ಡೀಸೆಲ್ ದರದಲ್ಲಿಯೂ ಹೆಚ್ಚಿನ ಬದಲಾವಣೆ ಕಂಡುಬರುವ ಸಾಧ್ಯತೆ ಇದೆ ಮತ್ತು ಸಾಮಾನ್ಯ ಜನರ ಖರ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದ ಕೈಗಾರಿಕೆಗಳು, ಕಾರ್ಖಾನೆಗಳು ದುಬಾರಿ ಇಂಧನವನ್ನು ಬಳಕೆ ಮಾಡಬೇಕಾಗುತ್ತದೆ. ವೀಕ್ಷಕರೇ, ಇದು ಕೇವಲ ರಾಜಕೀಯ ವಿಷಯವಲ್ಲ, ಇದು ನೇರವಾಗಿ ನಿಮ್ಮೆಲ್ಲರ ಜೀವನದ ಮೇಲೆ ಪರಿಣಾಮ ಬೀರುವ ವಿಷಯವಾಗಿದೆ. ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಿದರೆ ರಷ್ಯಾಗೆ ದೊಡ್ಡ ಪ್ರಮಾಣದ ಹೊಡೆತ ತಗುಲುತ್ತದೆ, ಏಕೆಂದರೆ ಭಾರತ ಈಗ ರಷ್ಯಾದ ಪ್ರಮುಖ ಗ್ರಾಹಕ ದೇಶವಾಗಿದೆ. ಇದರಿಂದ ರಷ್ಯಾ ತೈಲವನ್ನು ಚೀನಾ, ಟರ್ಕಿ, ಇತರ ಏಷ್ಯನ್ ರಾಷ್ಟ್ರಗಳಿಗೆ ಹೆಚ್ಚು ಮಾರಾಟ ಮಾಡುವ ಪ್ರಯತ್ನ ಮಾಡಬಹುದು. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಮತ್ತೆ ಅಸ್ಥಿರತೆ ಉಂಟಾಗುತ್ತದೆ. ವೀಕ್ಷಕರೇ, ಭಾರತಕ್ಕೆ ಸಂಪೂರ್ಣ ಪರ್ಯಾಯಗಳು ಇವೆ. ಭಾರತವು ಸೌದಿ ಅರೇಬಿಯಾ, ಇರಾಕ್ ಮತ್ತು UAE ಇತ್ಯಾದಿ ದೇಶಗಳಿಂದ ತೈಲವನ್ನು ಖರೀದಿಸಬಹುದು. ದೀರ್ಘಾವಧಿಯಲ್ಲಿ ಭಾರತವು ಸೌರಶಕ್ತಿ, ಗಾಳಿ ಶಕ್ತಿ ಮತ್ತು ಹೈಡ್ರೋ ಶಕ್ತಿ ಇವುಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸಬೇಕಾಗುತ್ತದೆ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಹೆಚ್ಚಿಸುವುದು ಒಂದು ಮಹತ್ವದ ಪರ್ಯಾಯ ಹಾದಿಯಾಗಿದೆ. ಇದರಿಂದ ತಾತ್ಕಾಲಿಕವಾಗಿ ತೊಂದರೆ ಇದ್ದರೂ ಭವಿಷ್ಯದಲ್ಲಿ ಭಾರತವು ಸ್ವಾವಲಂಬಿಯಾಗುವ ಅವಕಾಶವಿದೆ. ವೀಕ್ಷಕರೇ, ಆರ್ಥಿಕ ತಜ್ಞರ ಪ್ರಕಾರ ಭಾರತವು ತಕ್ಷಣ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ನಿಧಾನವಾಗಿ ಅವಲಂಬನೆಯನ್ನು ಕಡಿಮೆ ಮಾಡಬಹುದು ಎಂಬ ಅಭಿಪ್ರಾಯ ಕೇಳಿಬರುತ್ತಿದೆ. ಇದರಿಂದ ಸಾಮಾನ್ಯ ಜನರು ಮಾತ್ರ ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಿಂದ ಹೆದರಿದ್ದಾರೆ. ವೀಕ್ಷಕರೇ, ಇದರಿಂದ ನಿಮಗೆ ಏನು ಅನಿಸುತ್ತಿದೆ? ಭಾರತವು ಈ ಹೆಜ್ಜೆ ಇಡಬೇಕಾ ಅಥವಾ ತೈಲ ಖರೀದಿಯನ್ನು ಮುಂದುವರಿಸಬೇಕಾ? ಕಮೆಂಟ್ನಲ್ಲಿ ತಿಳಿಸಿ. ಹೀಗಾಗಿ ಭಾರತ ಮತ್ತು ರಷ್ಯಾ ತೈಲ ವ್ಯವಹಾರವು ಕೇವಲ ಒಂದು ಆರ್ಥಿಕ ಒಪ್ಪಂದವಲ್ಲ, ಇದು ದೇಶದ ಭವಿಷ್ಯವನ್ನು ನಿರ್ಧರಿಸುವ ಮಹತ್ವದ ತೀರ್ಮಾನವಾಗಿದೆ. ರಷ್ಯಾದಿಂದ ತೈಲ ಖರೀದಿಯನ್ನು ಭಾರತವು ನಿಲ್ಲಿಸಿದರೆ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಉಂಟಾಗುತ್ತದೆ, ಆದರೆ ದೀರ್ಘಾವಧಿಯಲ್ಲಿ ಭಾರತವು ನವೀಕರಿಸಬಹುದಾದ ಶಕ್ತಿಯುತ ಮುಖ ಮಾಡಿದರೆ ಭವಿಷ್ಯ ಇನ್ನಷ್ಟು ಸುರಕ್ಷಿತವಾಗಿರುತ್ತದೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಇಂಥ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.